got baggage and it's all Gucci. Don't get too attached to me. Everybody. ಸೊ ನಾವಿವಾಗ ಇವತ್ತಿನ ವ್ಲಾಗ್ ಏನಂತ ಅಂದರೆ ಕೃಷಿ ಮೇಳ, ಮಂಡ್ಯದ ಕೃಷಿ ಮೇಳ ನಡೀತಿದೆಯಲ್ಲ, ಆ ಕೃಷಿ ಮೇಳನ ನಾವು ನೋಡೋಕ್ಕೆ ಬಂದಿದ್ವಿ. ಎಕ್ಸ್ಪ್ಲೋರ್ನ ಮಾಡ್ತೀನಿ, ಬನ್ನಿ ನೋಡೋಣ. ವಿಡಿಯೋಗ್ರಾಫರ್ ಅಮೂಲ್ಯ ವಾಮೆಂಟ್ ಮಾಡಿಬಿಟ್ಲು ಗಾಯ್ಸ್, ವಾಮೆಂಟ್ ಮಾಡಿಬಿಟ್ಲು. ಇವಾಗ ನಾವು ಕೃಷಿ ಮೇಳ ಫುಲ್ಲು, ಇವತ್ತು ಸಂಡೇ ಇರೋದ್ರಿಂದ ಫುಲ್ ರಶ್ ರಶ್ ರಶ್. ವಿ ಸಿ ಫಾರ್ಮಲ್ಲಿ ನಡೀತಾ ಇರೋದು. ಯಾರಾದರೂ ಬರೋರಿದ್ರೆ ಇವತ್ತು ಬರೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇವತ್ತೇ ಲಾಸ್ಟ್. ನಾವು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ 3 days ಇರುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಟ್ರಾಫಿಕ್ 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 ಫುಲ್ಲು ಟ್ರಾಫಿಕ್. ವಾಯ್ಸ್ ಕೇಳಿಸಲ್ಲ, ಬಟ್ ಟ್ರಾಫಿಕ್. ಇವತ್ತು ಬೇರೆ ಸಂಡೇ ಬಂದ್ಬಿಟ್ಟಿದ್ದೀವಿ. ಇದ್ದಿದ್ದೆ 5th 6th 7th. ನಾವು ಫೋನಲ್ಲೆಲ್ಲ ಮಾಡಿ ಆಮೇಲೆ ಇನ್ನೇನು ಅಂದ್ಕೊಂಡು ಮಾಡಿ ಆಯ್ ಫಸ್ಟ್ ಬಂದಿದ್ದೀನಿ ನಾನು ಕೃಷಿ ಮೇಳಕ್ಕೆ. ಟಿಕೆಟ್ ತಗೋಬೇಕೇನ ಅಂತಕ್ಕೆ ಬಂದಿರೋದು ಅಂದರೆ ಅಡಿಕೆ ಗಿಡದ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇವಾಗ ನಾವು ಬೀಜ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ, ಬೀಜದ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸೊ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಇದು ಫುಲ್ಲು ಭತ್ತದ್ದೈತೆ. ಏನೋ ಫ್ರೀಯಾಗಿ ಕೊಡ್ತಾರೆ ಅಂತ ಅವ್ರು ಯಾರು ಹೇಳಿದ್ರು, ತಗೊಂಡೈತೆ. ನಾವು ಹೋಗಿ ಇಸ್ಕೊಳ್ಳೋದು ಬನ್ನಿ. ಇವಾಗ ಮೇನ್ ಬಂದಿರೋದೇ ನೀನು ಅಡಿಕೆ ಗಿಡಕ್ಕೆ ತಾನೇ. ತಿಳ್ಕೊ ಅಡಿಕೆ ಗಿಡದ ಬಗ್ಗೆ. ಪಪ್ಪಾಯ ಅದು ಗೊತ್ತಿಲ್ಲ, ನಿಂಬೆಹಣ್ಣು, ಹಲಸಿನಣ್ಣು, ಇದು ನೇರಳೆಹಣ್ಣು, ಜಂಬು ನೇರಳೆಹಣ್ಣು, ಏಲಕ್ಕಿ ಗಿಡ 150 ರೂಪಾಯಿ ಒಂದು ಸಸಿಗೆ. ಪಲಾವ್ ಎಲೆ, ಒಂದು ಪಲಾವ್ ಎಲೆ ತಗೋಬೇಕಿತ್ತು. ಮಲ್ಲಿಕ, ಮಾವು ಹಣ್ಣು, ಬಾದಾಮಿ ಹಣ್ಣು, ಬಾದಾಮಿ. ಇದು ಕಬ್ಬು, ಕಬ್ಬು, ಪನ್ನೀರ್ ಮೆಣಸು, ನಿಂಬೆಹಣ್ಣು, ತೈವಾನ್, ಸೀಬೆಹಣ್ಣು. ಇದೇನು ಬಿದ್ರು ಕಬ್ಬು, ಅದು ಕಬ್ಬು, ಇದು ಕಬ್ಬು, ಅಡಿಕೆ 3, ಅದು ಕಬ್ಬು. ಇಷ್ಟೇ ಇಲ್ಲಿ. ನೆಕ್ಸ್ಟ್ ಹೋಯ್ತಾ ತೋರಿಸ್ತೀನಿ. ಇದು ಪೂರ್ತಿ ಇಷ್ಟು ಭತ್ತ. ಇಲ್ಲಿ ಅಡಿಕೆ ಗಿಡ ಅದೇ ನಾನು ತೋರಿಸಿದ್ನಲ್ಲ ಅವೇ. ಇವಾಗ ನೋಡಬೇಕು ಇಷ್ಟೊಂದು ಜನ. ಈ ಕಡೆಯವರೆಲ್ಲ ಹೋಯ್ತವ್ರೆ, ಈ ಕಡೆಯವರೆಲ್ಲ ಬತ್ತವ್ರೆ. ಇದೆಲ್ಲ ವೆರೈಟಿ ಆಫ್ ಭತ್ತ. ಜೀರಿಗೆ ಸಣ್ಣ, ರತ್ನಚೂಡಿ, ಗಂಧಸಾಲೆ, ರತ್ನಚೂಡಿ, ನಾರಿಕೇರ, ಅಮೃತ, ಕೆರಿಕಾಳ ದೊಡ್ಡಿಗ, ಭತ್ತ, ಪಾಲ್ದೊಡಿಗ, ಬಂಗಾರಗುಂಡು, ಹೊನಸು, ಬಿಳಿಕಗ್ಗ, ಜಗ್ಗ ಮರಾಠಿಗ, ಪುಟ್ಭತ್ತ, ಪರ್ಪಲ್ ಪುಟ್ಟ, ಕಲಾವತಿ, ಕರಿಗೆ ಜೀವಲೆ, ಪಾಸಡಿ, ಪದ್ಮರೇಖಾ, ಕುಂಕುಮಸಾಲಿ. ಎಷ್ಟು ವೆರೈಟೀಸ್ ಭತ್ತ ಅವೆ ಅಂತ ನಂಗೆ ದೇವ್ರಣಿ ಇದುವರೆಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದೆ. ಇದು ವಸ್ತು ಪ್ರದರ್ಶನ. ಇಲ್ಲಿ ಇವಾಗ ನಾಟಿ ಮಾಡಿರೋ ಭತ್ತ ಇದು. ಇದು ಭತ್ತ ಹಾಕಿರೋದು. ಇಲ್ಲಿ ಏನೇನು ಆ ಕಡೆ ಆಟೋಕ್ಕೆ. ಇಲ್ಲಿ ಟ್ರ್ಯಾಕ್ಟರು, ಅವು ಇವು ಮಿಷಿನ್ಸ್ಗಳು. ಸಾರಿ ಅಂಕಲ್. ಇವು ಯಂತ್ರೋಪಕರಣಗಳ ಪ್ರದರ್ಶನ. ಮಿನಿ ಟ್ರ್ಯಾಕ್ಟರ್, ಯಾವುದರಿಂದ ಯಾವುದೇನು ಅಂತ. ಇದೇನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಸಾಮೆ ಇದೇನಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಗಾಯ್ಸ್.
ಮೇ ಬಿ ಭತ್ತ ಇದು, ಮೇ ಬಿ ಭತ್ತ ರಾಗಿ ಹಾರಕ. ವಾ ಜೋಳ, ಇಷ್ಟು ರಾಗಿ ಮುಗೀತು, ಅದು ಜೋಳ ಇವಾಗ. ಇದು ಕೀರೆ ಸೊಪ್ಪು, ಕೀರೆನಾ? ಹ್ಞೂ ಕೀರೆ ಸೊಪ್ಪು. ಜೋಳ, ವೆರೈಟೀಸ್ ಆಫ್ ಜೋಳ. ಸನ್ಫ್ಲವರ್, ಸನ್ಫ್ಲವರ್, ಸನ್ಫ್ಲವರ್. ನಡಿ. ಇದು ವೆರೈಟೀಸ್ ಆಫ್ ಜೋಳಸ್. ನಾವು ನಮ್ಮ ಕಡೆ ಬೆಳೆಯೋದು ಈ ಜೋಳ, ಇದೇ ಜೋಳ ನಾವು ಬೆಳೆಯೋದು. ಫ್ಲವರ್ ಶೋ ನೋಡಬೇಕು ಅಂತ ಹೇಳಿ ಬನ್ನಿ. ಸನ್ಫ್ಲವರ್, ಸೂರ್ಯಕಾಂತಿ ಹೂವು. ಅಮ್ಮ ಬಾ ಫೋಟೋ ತಗೊಳ್ಳೋದ. ಇದು ಡೈರಿ ಜೋಳ ಅಂತೀವಿ ನಾವು, ಅದು ಡೈರಿ ಜೋಳ. ಏನಂತ ಹೆಸರು? ಜೋಳ. ಇದು ಸನ್ಫ್ಲವರ್. ಎಲ್ಲ ಬೆಳ್ಸೋಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ. ಸಾವಂತಿಗೆ ಅಲ್ಲ, ಚೆಂಡು ಹೂವು, ಹುಚ್ಚೆಳ್ಳು. ಓಹ್, ಹುಚ್ಚೆಳ್ಳು ಬೀಜ ತಂದು ಎಣ್ಣೆ ಮಾಡ್ತಾರಲ್ಲ ಅದು. ಇದು ಅದೇ ತರಣಿ, ಉದ್ದು, ಅವರೆ, ಅವು ಈ ಕಡೆ. ಅದು ಎಳ್ಳು. ನೆಕ್ಸ್ಟ್ ಇದು ಸೋಯಾಬೀನು, ಸೋಯಾಬೀನು ಕಾಳಿದು, ಸೋಯಾಬೀನ್ ಕಾಳು, ಸೋಯಾಬೀನ್ ಕಾಳಿದು. ಇದು ಮೇ ಬಿ ಇದು ಉದ್ದಿ ಊರು, ಅದೇನೋ ಉದ್ದಿನ ಕಾಳು ಅದಿರ್ಬೋದು. ಅದು ಅದೇನು ಗಿಡ? ದಿಸ್ ಇಸ್ ಕಡಲೆಕಾಯಿ. ಕಡಲೆಕಾಯಿ ಕೀಳ್ಬೇಕಿತ್ತು. ಕಡಲೆಕಾಯಿ ಗಿಡ. ಓ, ಅಡಿಲಿರ್ತದೆ ಕಡಲೆಕಾಯಿ. ನೆಲಗಡಲೆ ತಳಿಗಳಿವು. ಇವು ನಾರ್ಮಲ್ ಕಡಲೆಕಾಯಿ. ಇಷ್ಟು ಅವರೆ ಗಿಡ. ಇದು ಇದು ಅವರೆ ಗಿಡ. ಅಳ್ಳು ಗೈಸ್, ಅಳ್ಕಾಯಿ. ಅಳ್ಕಾಯಿ ನಮ್ಮ ಕಡೆ ಇದನ್ನ ಅಳ್ಕಾಯಿ ಅಂತೀವಿ, ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ. ಅರಳು, ಎಣ್ಣೆ ತೆಗಿಯೋ ಅರಳು. ಅರಳು ಕೈ ಎಣ್ಣೆ ಮಾಡ್ಕೊಡ್ತೀನಿ. ಇದು ಅಲಸಂದೆ, ಅಲಸಂದೆ ಆ್ಯಂಡ್ ಹುಳ್ಳಿಕಾಳು. ಇದು ಅಲಸಂದೆ, ಹುಳ್ಳಿಕಾಯಿ ನಾವು ಹಾಕೋ ಬೆಳೆಗಳು ಇಲ್ಲಿರೋದು. ಅಂದರೆ ಸ್ವಲ್ಪ ವೆರೈಟಿ ಇರೋದು ಅಂದರೆ ಭತ್ತ, ರಾಗಿ. ಅದೆಲ್ಲ ನಮ್ಮ ಕಡೆ ಇರುತ್ತೆ. ಸೂರ್ಯಕಾಂತಿ ಇಲ್ಲ ನಮ್ಮ ಕಡೆ ಅಷ್ಟೇ. ಇಲ್ಲಿ ಎಲ್ಲ ಥರ ಬೆಳೆನೂ ಅದೇ. ಅಪ್ಸೆನ್ ಇದು ಪಕ್ಕ, ಅದೇ ಅಪ್ಸೆನ್ ಬಾಡ್ಗೆ ಹಾಕ್ತೀವಲ್ಲ ಅದು. ಇಲ್ಲೇನೋ ಹಾಕೋರೆ ಗೈಸ್ ಬಂದಿಲ್ಲ. ಅಪ್ಸೆನ್ ಇದು ನಾನು ಕರೆಕ್ಟಾಗಿ ಹೇಳಿದೆ. ಅಲ್ಲೂ ಅದೇ ಅದೇ ಅಪ್ಸೆನ್. ಇದು ಹಾಡುಗಳ್ಗೆ ಹಾಕ್ತಾರಲ್ಲ ಅದು, ಬಟ್ ನೇಮ್ ಇದು. ಈಗ ನೇಮ್ ತಿಳ್ಕೊತೀವಿ ನೋಡಿ. ದಯಂಚ. ಎಲ್ಲರ ಮುಂದೆ ಮಾತಾಡೋ ಕೆಪಾಸಿಟಿ ಇರಬೇಕು ಆ್ಯಂಡ್ ಧೈರ್ಯ ಇರಬೇಕು. ಇಲ್ಲಿ ವೆರೈಟೀಸು ಭತ್ತದ್ದುಗಳದು. ಅಲಸಂದೆ, ನೈಸರ್ಗಿಕ ಕೃಷಿಯಲ್ಲಿ ದೇಸಿ ಕಸಬು. ಇದು ಬಯೋಗ್ಯಾಸ್. ಇದು ಬಯೋಗ್ಯಾಸ್ ಈಗ ಸೆಗಣಿ ಹಾಕ್ಬಿಟ್ಟು ಗೈಸ್, ಸೆಗಣಿ ಹಾಕ್ಬಿಟ್ಟು. ಇಲ್ಲಿ ಏನೇನೋ ಗಿಡಗಳವೆ, ಮರ ಬೆಳೆಸಿ ಇಷ್ಟೇನಾ ಕೃಷಿ ಮೇಳ ಮುಗ್ದೋಯ್ತಾ? ಇಲ್ಲೆಲ್ಲ ಬರೀ ಜೋಳ. ಇದು ನಾವು ಬೆಳಿತೀವಲ್ಲ ಮೆಡಿಷನ್ ಜೋಳ, ಅದು ಕಡೆ. ಹ್ಞೂ, ನಾವು ಬೆಳೆಯೋದು ಇದು ಜೋಳ, ಮೆಡಿಷನ್ ಜೋಳ. ಇಲ್ಲಿ ಏನು ತರಕಾರಿಗೆ ಏನು ಒಂದು ವಾರದ ತರಕಾರಿ ಆಯ್ತದೆ. ಚೆಂಡು ಗಿಡ ಇಷ್ಟೇ ಕೃಷಿ ಮೇಳ. ಇದು ಮೂಲಂಗಿ, ಹೂಕೋಸು. ಇದು ಹೂಕೋಸು, ಅದು ಗೆಡ್ಡೆಕೋಸು ಅಲ್ಲ, ಅದು ಹೂಕೋಸೆ, ಎಲೆಕೋಸು ಅದು. ಇದು ಹೂಕೋಸು, ಇದೇನೋ ಗಿಡ. ಇಲ್ಲೆಲ್ಲ ಚೆಂಡು ಗಿಡ. ಇದು ಚೆಂಡು ಗಿಡ, ಈ ಕಡೆ ಚೆಂಡು ಗಿಡ. ಇದು ಸೊಪ್ಪುಗಳು ಹಾಕೋರೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು,
ಕೀರೆ ಸೊಪ್ಪು ಚೆನ್ನಾಯ್ತಲ್ಲ. ಇಲ್ಲಿ ವೆರೈಟಿ ಫ್ಲವರ್ಸ್ಗಳು. ಇಲ್ಲೇನೋ ಗಿಡ ನೆಟ್ಟವ್ರೆ, ದೊಡ್ಡ ಪತ್ರೆ ಗಿಡ. ಇದು ಕೆಮ್ಮಳುಗೆ, ಕೆಮ್ಮು, ಶೀತ ಮತ್ತು ಕಫ. ಇದು ಅಗ್ನಿಮಂತ, ವಾತ ಮತ್ತು ಕಫ, ಬೇರುಗಳು ಮತ್ತು ಎಲೆಗಳು. ಟಿಂಕ್ಚರ್ ಸಸ್ಯ, ರಕ್ತಸ್ರಾವದಿ. ಇರು, ಅವರು ಬರಲಿ, ಹೋಗೋಣ. ಅಲ್ಲಿ ಬತ್ತವ್ರ ಕಣೆ ಗಿಡಗಳು ನೋಡ್ಕೊಂಡು. ಸಸ್ಯದ ಎಲೆ ಭಾಗ. ಮೆಹಂದಿ, ತಲೆ ಹೊಟ್ಟು, ಹಲ್ಲು ನೋವು, ಕಾಮಾಲೆ, ಕೈಕಾಲುರಿ, ಅಧಿಕ ಋತುಸ್ರಾವ, ಉಗುರು ಸುತ್ತ. ಮೆಹಂದಿ ಗಿಡ ಅಂತ ನಾವು ಅರ್ಧರ್ಧ ಹಚ್ಕೊತೀವಿ. ಇದು ಉಪಯೋಗಗಳನ್ನೂ ಇಲ್ಲೇ ಬರ್ದವ್ರೆ. ನೆಕ್ಸ್ಟು ಕಾಡು ಕೊತ್ತಂಬರಿ ಎಲೆಗಳು, ಜೀರ್ಣಕಾರಿ, ಉರಿಯೂತ ನಿವಾರಕ, ಚರ್ಮದ ಸಮಸ್ಯೆಗಳು ಮತ್ತು ತಲೆನೋವಿಗೆ ನಿವಾರಿಸಲು. ಈ ಗಿಡದ ಸೊಪ್ಪನ್ನ ಸಾಂಬಾರು ಮಾಡ್ತಾರೆ. ನಿಂಬೆ ಹುಲ್ಲು, ನಾವು ಇದನ್ನು ದರ್ಬೆ ಹುಲ್ಲು ಅಂತೀವಿ, ತಿನ್ನಲ್ಲ ಅಂತೀವಿ. ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಇಲ್ಲೈತೆ ನೋಡಿ ಅದ್ರ ಉಪಯೋಗಗಳು. ನೆಕ್ಸ್ಟ್ ಇದು ಹಿಪ್ಪಲಿ, ಹಿಂಗಿರುತ್ತೆ ಗಿಡ. ನಾನೆಲ್ಲೂ ನೋಡಿಲ್ಲ ಇದನ್ನು. ನೆಗಡಿ, ಕೆಮ್ಮು, ಗಂಟಲು ನೋವಿಗೆ ಈ ಗಿಡ ನಾನು ಎಲ್ಲೋ ನೋಡಿದ್ದೀನಿ, ಬಟ್ ನೋಡಿಲ್ಲ. ಬ್ರಾಹ್ಮಿ ಗಿಡ, ಮೆದುಳಿನ ಟಾನಿಕ್ ಸರಣಪುತ್ತ. ಶಂಖಪುಷ್ಪಿ ನೋಡಿ, ಇದು ಬಿದ್ರು ಅನ್ಕೋತೀನಿ ಮೇ ಬಿ. ಹಾಲ್ಫಿನಿಯಾ ಸಸ್ಯ, ಇದು ಕ್ಯಾನ್ಸರ್, ಇದಕ್ಕೆ ಶುಗರ್ಗೆ ಇದು ಇನ್ಸುಲಿನ್. ಇದು ಚೆನ್ನಾಗಿದೆ. ಇದು ಅಡುಸೋಗಿ. ನಾನು ಒಂದೊಂದನ್ನೇ ತೋರಿಸ್ತಾ ಇದ್ದೀನಿ. ಹೋಗು. ಇಲ್ಲೇನೋ ಗಿಡ ಐತೆ, ಬಟ್ ಅದು ಹುಟ್ಟೆ ಇಲ್ಲ. ಬೇರು ಬರೀ ನೆಲಬೇವು, ಸಬ್ಸಿಗೆ ಅಲ್ಲ, ಶತವಾರಿ, ಲಾವಂಚ, ಅಶ್ವಗಂಧ, ಇದು ನಾಗರಳೆ ಸೊಪ್ಪು ಅಂತಾರೆ. ನಾಗದಾಳಿ, ನೋವು, ಚರ್ಮರೋಗ, ಸಂಧಿವಾತ, ಉರಿಯೂತ, ಈ ಗಿಡ ಮಂಗರಗಳು. ಈ ಗಿಡ ನೀವೆಲ್ಲ ನೋಡಿರ್ತೀರ, ಕಮೆಂಟ್ ಮಾಡಿ. ಸಾಲ್ಟಿಯಾ, ಕ್ಯಾಲೆಂಡ್ರಿಯಾ, ಜಿನ್ಸಿಯಾ, ಸೊಲೋಸಿಯಾ, ಗ್ರಾಫಿನ. ಈ ಭಾಷೆಗಳೇ ಗೊತ್ತಿಲ್ಲ, ಬಟ್ ಫ್ಲವರ್ಸ್ ಸೂಪರ್. ಒಂದು ಫ್ಲವರ್ ಕಿತ್ಕೊತೀನಿ, ಬೈಬೇಡಿ ಯಾರು. ಎಲ್ಲ ಚಂದ ಉಂಟು. ಎಲ್ಲ ಚಂದ ಉಂಟು. ಇಷ್ಟೇ, ಮುಂದೆ ಏನೈತೆ ನೋಡಿ ತೋರಿಸ್ತೀನಿ. ಎಲ್ಲ ಕಿತ್ಕೋತವ್ರೆ ಅಂತ ಏನೇನು ಕಿತ್ಕೊಂಡಿದ್ದೀರಾ ತೋರಿಸಿ ಆಂಟಿ. ಕೃಷಿ ಮೇಳ ಹೆಂಗಿತ್ತು? ಒಂದು ವಾರ ಹೋಗ್ಬೇಡಿ ಆಂಟಿ. ಹೋಟ್ಲು ಮಾಡ್ಕಿದ್ದೀರಾ? ಕತ್ಕೊಂಡ್ಬಿಟ್ಟವಳೆ. ರಿಯಾಕ್ಷನ್ ಇವಳ ಮೇಲೆ. ಆಯ್ತಂಟಿ. ಬಟ್
ಬಟ್ಟೆ ತಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹಳ್ಳಿಕಾರ್ ನೋಡಕ್ ಹೋಗ್ತಾ ಇದೀವಿ. ಹಳ್ಳಿಕಾರ್ ಕೊಟ್ಟಿಲ್ಲ ಹಂಗೆ. ಐಸ್ ಕ್ರೀಮ್ ಖಾಲಿ ಆಯ್ತು. ನಂಗೆ ಐಸ್ ಕ್ರೀಮ್ ಖಾಲಿ ಆಯ್ತು. ಎಲ್ಲ ಕುರಿ ದನ ಇವೆಲ್ಲ ಬನ್ನೂರು ಕುರಿಗಳು. ಬನ್ನೂರು ಕುರಿ ಇವೆಲ್ಲ ಅಂದರೆ ಡ್ರಾಯಿಂಗ್ ಚೆನ್ನಾಗಿ ಮಾಡೋರು. ಅದು ಇವ್ರು ಡ್ರಾಯಿಂಗ್ ಮಾಡಿರೋದಲ್ಲ, ಅದಿರೋದು ಹೆಂಗ ಎಲ್ಲ ಹಳ್ಳಿ ಕಾರ್ಗಳಲ್ಲಿ. ವೈ ಎಷ್ಟು ಇದೇನು ಸರ್? ನೋಡಮ್ಮಲ್ಲಿ ಪಂಚ ಕಲ್ಯಾಣಿ ಜಫರಾಬಾದಿ ಎಮ್ಮೆ. ಇದೇ ತಾನೇ ಅವ್ನು ಹಾಕಿದ್ದು. ಆ ಎಮ್ಮೆನ ಇದು? ಅಲ್ಲ ಇದ್ರದ್ದು ಹಾಕೋರೆ. ಕಾರ್ ಅಬ್ಬಾ ಶಬ್ಬಾಷ್. ನಮ್ಮನೆ ಸಾಕಿದ್ವಲ್ಲ, ಅದೇ ಬೇರೆ ಬಿಡವ. ಇದು ಚಿಕ್ಕ ಮೋಟ. ಇವು ಚೆನ್ನಾಗಿ ಸಾಕೋರೆ. ಒಂಟಿ ಸಾಕಿ ದೊಡ್ಡ ಆನೆ ಸೇಮ್ ಏನೋ ತಿನ್ಬೇಡ, ಏನಾರು ಒಂದು ತಿನ್ಬಿಟ್ಟು ಹೋಗೋಣ ಬಾ ನೆನಪಿಗೆ. ಓಯ್ ಬರ್ರೆ ಅಕ್ಕನ ಮನೆ ಮೀನುಟ. ಇಲ್ಲಿ ಬಜ್ಜಿನೇ ಅದಾಗ್ಬಿಟ್ಟು ಅವ್ರು ಆರ್ತಾರೆ. ಹೋಳಿಗೆ ನಾವು ಬಂದು ತಗೊಳ್ಳಿ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇದೇ ಲಾಸ್ಟ್ ಡೇ. ಅದಕ್ಕೋಸ್ಕರ ತವಾ ಫ್ರೈ ಅವರು ಎಲ್ಲರಿಗೂ ಹೊಗೆ ಹಾಕ್ಬಿಟ್ಟವ್ರೆ.